ತಾವು ಗಮನಿಸಿದಿರಿ, ಕೇವಲ 20 ಗಂಟೆಗಳ ಒಳಗಡೆ ನಾವೇನು ಕರೆ ಕೊಟ್ಟಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಗೆ ಏನು ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಒಂದು ಕೈಗೊಂಬೆಯಾಗಿ ಇವತ್ತು ಘನತೆವತ್ತ ರಾಜ್ಯಪಾಲರು ಏನೋ ಒಂದು ದುರುದ್ದೇಶದಿಂದ ಯಾವುದೇ ಒಂದು ಸತ್ವ ಇರುವಂಥ ಒಂದು ಮನವಿ ಮೇಲೆ 9 ಗಂಟೆಗಳಲ್ಲಿ ನೀವು ಅವರಿಗೆ ಏನು ಒಂದು ನೋಟಿಸನ್ನು ಕೊಡ್ತೀರಿ. ತದನಂತರ ಕ್ಯಾಬಿನೆಟ್ ನಿಮಗೆ ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟ ಮೇಲೂ ಕೂಡ ಕಾನೂನನ್ನು ಕೂಡ ತಮಗೆ ಸಂಪುಟದ ನಿರ್ಣಯ ಮೂಲಕ ತಿಳಿಸಿದ ಮ್ಯಾಗೂ ಕೂಡ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ. ತರಾತುರಿಯಲ್ಲಿ ಇಲ್ಲಿ ಪ್ರಾಥಮಿಕ ತನಿಖೆನೂ ಆಗಿಲ್ಲ. ಅವ್ರ ಪ್ರಾಥಮಿಕ ತನಿಖೆ ಆದಂಥ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ ಮತ್ತು ಕುಮಾರಸ್ವಾಮಿ ಅವರ ಪೆಟಿಷನ್ಗಳ ಮುಂದೆ ಕಳೆದ 9 ತಿಂಗಳಿಂದ 18 ತಿಂಗಳವರೆಗೆ ಇವತ್ತು ಸಹ ತಮ್ಮ ಮುಂದಿದ್ದಾವೆ. ಅವರ ಬಗ್ಗೆ ತಾವು ಕ್ರಮ ಕೈಗೊಳ್ಳಿಲ್ಲ. ಆದರೆ ಪ್ರಾಥಮಿಕ ತನಿಖೆನೂ ಆಗಿದೆ. ಏನೂ ಸತ್ಯ ಇರಲಾರ್ದಂಥ ಒಂದು ಮೂಢವನ್ನು ಬಳಸ್ಕೊಂಡು ಸುದೀರ್ಘವಾದಂಥ 40 ವರ್ಷಗಳ ಜೀವನದಲ್ಲಿ ಏನು ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವ ಇದೆ, ಆ ವ್ಯಕ್ತಿತ್ವ ಮಸಿ ಬಳಿಯುವಂಥ ಪ್ರಯತ್ನ ಮತ್ತು ನಮ್ಮ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಏನು ಷಡ್ಯಂತ್ರ ಇದೆ, ಅದರ ವಿರೋಧವಾಗಿ ಇವತ್ತು ಸಹ ನಾವು ಈಗ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಾವು ಮನವಿಯನ್ನು ಅರ್ಪಣೆಯನ್ನು ಮಾಡಿದ್ದೀವಿ. ಅದರಲ್ಲಿ ಮೂಡಾದಲ್ಲಿ ಏನು ಭ್ರಷ್ಟಾಚಾರ ಇದೆ, ಏನಿದೆ ಹೇಳಿ, ನೀವೇ ಹೇಳ್ಬಿಡಿ. ನಾ ಇಷ್ಟೊತ್ತನೆಲ್ಲ ಹೇಳಿದಲ್ಲ ನಿಮಗೆ. 3 ಎಕರೆ 16 ಗುಂಟಿ ಕಾನೂನು ಬಾಹಿರವಾಗಿ ಮೂಡ ಅವರಿದ್ದಾಗ BJP ಇದ್ದಾಗನೇ ಕಾನೂನು ಬಾಹಿರವಾಗಿ ತಗೋತಾರೆ. ನಿಮ್ಮದೇ ಜಮೀನು ತಗೊಳ್ಳಿ, 3 ಎಕರೆ 16 ಗುಂಟೆ. ನಾವು ಭೂ ಸ್ವಾಧೀನ ಮಾಡ್ಕೋಬೇಕಲ್ಲ, ಪರಿಹಾರ ಕೊಡಬೇಕಲ್ಲ, ಆಮ್ಯಾಗ ತಗೋಬೇಕಲ್ಲ. ಭೂ ಸ್ವಾಧೀನ ಮಾಡ್ಕೊಂಡಿಲ್ಲ, ಪರಿಹಾರ ಕೊಟ್ಟಿಲ್ಲ, ಗೈರ್ ಕಾನೂನಾಗಿ ತೊಗೊಂಡು ಇಲ್ಲಿಗೆಲ್ಲ ತೊಗೊಂಡು ಅಭಿವೃದ್ಧಿ ಪಡಿಸಿ ಮಾರಾಟ ಮಾಡಿದ್ರಿ. ಇದ್ರಾಗ ಸಿದ್ದರಾಮಯ್ಯ ಇರೋದು ಏನು ತಪ್ಪಿದೆ? ಕಾನೂನು ಅಡಿಯಲ್ಲಿ BJP ಸರ್ಕಾರ ಇದ್ದಾಗ ಉಳಿದವ್ರಿಗೆಲ್ಲರಿಗೂ ಕೊಡುವಂಗೆ ಒಂದು ದಿವಸ 50% ಸೈಟ್ಸ್ ಅಂದರೆ ಕೊಟ್ಟಿದ್ದೀರಿ. ತಪ್ಪು ಮಾಡಿದ್ದು ಮೂಡ. ಆ ಮೂಡದಲ್ಲಿ ಯಾರಿದ್ರು? ರಾಮದಾಸ್ ಇದ್ದರು, BJP ಅವರು. ಮೂಡ ಅಧ್ಯಕ್ಷ BJP ಅವರು. ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಕೋತಾರೆ ಅವರು. GT ದೇವೇಗೌಡರು ಇದ್ದರು, ಸಾರಾ ಮಹೇಶ್ ಅವರು ಇದ್ದರು. ನೀವು ಮಾಡಿದ ತಪ್ಪು, ಗೈರ್ ಕಾನೂನಾಗಿ ಭೂಮಿ ತೊಗೊಂಡು ಡೆವಲಪ್ಮೆಂಟ್ ಮಾಡಿ ಮಾರಾಟ ಮಾಡಿದ್ದೀರಿ. ಅದಕ್ಕೆ ಅನುಗುಣವಾಗಿ ಇವತ್ತು ಉಳಿದವ್ರಿಗೆಲ್ಲರಿಗೂ ಏನು ಕೊಡ್ತೀರಿ? ನಿಮ್ಮ ಸ್ಕೀಮ್ನಲ್ಲಿ ಯೋಜನೆ ಪರವಾಗಿ 50-50 ಅಂತ ಏನಿದೆ ಅದ್ರ ಪ್ರಕಾರವಾಗಿ ಸೈಟನ್ನು ಕೊಟ್ಟಿದ್ದೀರಿ. ಏನು ಹಗರಣ ಇದೆ ಅದರಲ್ಲಿ? 9 ತಾಸಿನಾಗ ನಿಮಗೆ ನೋಟಿಸ್ ಕೊಡುವಂಥದ್ದಾಯಿತು. ಕ್ಯಾಬಿನೆಟ್ ತಿಳಿಸಿದ ಮ್ಯಾಗೂ ಕೂಡ ತಾವು ಎಲ್ಲ ಸುದೀರ್ಘವಾಗಿ ತಿಳಿಸಿದ ಮೇಲೂ ಕೂಡ ತಾವು ಈಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡ್ತೀರಿ. ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಇವತ್ತು ಸಹ 9 ತಿಂಗಳಿಂದ ನಿಮ್ಮ ಮುಂದೆದಲ್ಲ, ರಾಜ್ಯಪಾಲರ ಮುಂದೆ ಶಶಿಕಲಾ ಜೊಲ್ಲೆದಿದೆ, ಮುರುಗೇಶ್ ನಿರಾಣಿದಿದೆ, ಯಾರು ನಮ್ಮ ಜನಾರ್ದನ್ ರೆಡ್ಡಿದಿದೆ. ಅವೆಲ್ಲವೂ ಕೂಡ ಪ್ರಾಥಮಿಕ ತನಿಖೆ ಆಗಿ ಲೋಕಾಯುಕ್ತರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿ 8 ತಿಂಗಳಿಂದ 16 ತಿಂಗಳಾಗಿದ್ದಾವೆ. ಅಲ್ಲಿ ನೀವು ಕುಂಭನಿದ್ರೆಯನ್ನು ಮಾಡ್ತಾಯಿದ್ದೀರಿ. ಅಲ್ಲಿ ಎಚ್ಚೆತ್ಕೊಂಡಿಲ್ಲ, ಏನೂ ಹುರುಳಿಲ್ಲಾರ್ದಂಥ ಒಂದು ನಾನ್ ಇಶ್ಯೂ, ನೋ ಕೇಸ್, ಅದನ್ನು ಕೇಸ್ ಮಾಡಕ್ಕೆ ಕೊಟ್ಟಿದ್ದೀರಿ. ಇದನ್ನು ಕರ್ನಾಟಕದ ರಾಜ್ಯದ ಜನತೆ 7 ಕೋಟಿ ಜನ ಇದನ್ನ ಸಹಿಸ್ಕೊಳ್ದಲ್ಲ. 136 ಸೀಟ್ಗಳನ್ನ ಕೊಟ್ಟು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದೆ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸರ್ಕಾರದ ಅಸ್ತಿತ್ವ ಅಲ್ಲ, ಇದು ಕರ್ನಾಟಕ ರಾಜ್ಯ. ಇದನ್ನು ಒಯ್ದು ನೀವೇನು ವೆಸ್ಟ್ ಬೆಂಗಾಲ್ ಮಾಡ್ಬೇಕಂತಿದ್ದೀರಿ, ಜಾರ್ಖಂಡ್ ಮಾಡ್ಬೇಕಂತಿದ್ದೀರಿ, ದೆಹಲಿ ಲೆಫ್ಟಿನೆಂಟ್ ಗವರ್ನರ್ನ ಉಪೇಕ್ಷಿಸಿ ಹೇಗೆ ಮಾಡ್ಬೇಕಂತಿದ್ದೀರಿ, ತಮಿಳ್ನಾಡು ಮಾಡ್ಬೇಕಂತಿದ್ದೀರಿ. ಇದು ಕರ್ನಾಟಕದಲ್ಲಿ ನಡೆಯುವುದಿಲ್ಲ. ಪ್ರಧಾನಮಂತ್ರಿಗಳೇ, ಮೋದಿಯವರೇ, ಅಮಿತ್ ಶಾ ಅವರೇ, ಇದು ನಡೆಯೋದಿಲ್ಲ. ಗವರ್ನರ್ ಇದು ನಡೆಯೋದಿಲ್ಲ. ಕಾನೂನು ಹೋರಾಟನೂ ಮಾಡ್ತೀವಿ ನಾವು. ಇದನ್ನು 7 ಕೋಟಿ ಜನರ ಒಂದು ಬೆಂಬಲ ಸಿದ್ದರಾಮಯ್ಯನವರಿಗಿದೆ. ಜನ ಆಂದೋಲನ ಕೂಡ ಇವತ್ತು ಪ್ರತಿ ಗ್ರಾಮಕ್ಕೂ ಇವತ್ತು ನಾವು ಹೋಗ್ತೀವಿ. ಯಾವೊಬ್ಬರು? ನಮ್ಮ ಸಿದ್ದರಾಮಯ್ಯನವ್ರು ಏನು ತಪ್ಪು ಮಾಡಿದ್ದಾರೆ? ನಿಮ್ಮ ಮೇಲೆ ಇದೆಯಲ್ಲ ಪ್ರಾಸಿಕ್ಯೂಷನ್. ಕುಮಾರಸ್ವಾಮಿ ಹೇಳಿ, 8 ತಿಂಗಳಾಯಿತು ಪ್ರಾಥಮಿಕ ತನಿಖೆ ಆಗಿ ನಿಮ್ಮದಲ್ಲ 250 ಎಕರೆ ಕಾನೂನು ಬಾಹಿರವಾಗಿ ಇದು ಮಾಡಿದ್ದೀರಿ ಅಂತೇಳಿ ನಿಮ್ಮ ಮೇಲೆ ಇದೆಲ್ಲ ಕುಮಾರಸ್ವಾಮಿ ಅವರು.
ನೀವು ಒಬ್ಬರೇ ಅಲ್ಲ, ನಿಮ್ಮ ಜನತಾದಳದಲ್ಲಿ ನೀವು ಒಬ್ಬರೇ ಹೌದಲ್ಲ? ಎಲ್ಲಕ್ಕಿಂತ ಹೆಚ್ಚು ಎಲ್ಲ ಕೇಳಿ ನೀವು ನಿಮ್ಮದು ಯಾಕೆ ಪರ್ಮಿಷನ್ ಕೊಡಿಸ್ತಿಲ್ಲ ನೀವು? ಅವ್ರು ಹೇಳುವಂಥದ್ದಕ್ಕೆ ಹೇಳ್ರಿ, ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಶಕ್ತಿಯುತ ದಿವಸ, ಬಡವರ ರೈತರ ಶಕ್ತಿಯುತ ದಿವಸ ಸಿದ್ದರಾಮಯ್ಯನವರು. ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ನಿನ್ನೆ ಬಿಟ್ಟು ಮನೆ ನಾನು ಕೂಡ ಭೇಟಿಯಾಗಿದೆ ರಾತ್ರಿ. AICC ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇಡೀ ಕ್ಯಾಬಿನೆಟ್ ನಾವು ನಿರ್ಣಯ ಮಾಡೀವಿ. ಶಾಸಕರು ಕೂಡ ಎಲ್ಲರೂ ಕೂಡ ಫೋನ್ ಮಾಡಿದ್ದಾರೆ. ಶಾಸಕಾಂಗ ಸಭೆಯೂ ಕೂಡ ಇದೆ ನಾಳೆ ಗುರುವಾರ. ಎಲ್ಲರೂ ಕೂಡ ರ್ಯಾಂಕ್ ಆ್ಯಂಡ್ ಫೈಲ್ ಟು AICC ಪ್ರೆಸಿಡೆಂಟ್, ಎಲ್ಲರೂ ಕೂಡ ನಾವು ಸಿದ್ದರಾಮಯ್ಯನವ್ರ ಬೆನ್ನಿಗೆ ಇದ್ದೀವಿ. ಸಾಲಿಡಾರಿಟಿ ವಿತ್ ಸಿದ್ದರಾಮಯ್ಯ. ಸರ್, ಈಗ 2.5 ವರ್ಷ ಅಂತ ಏನಿತ್ತಲ್ಲ, ಅದಕ್ಕೆ ಮುಂಚೆನೇ ಈ ರೀತಿ ನಿಮ್ಗೆ ಹೇಳ್ಯಾರ? ನಿಮ್ಗೇನು ಹೇಳಿದಾರ? ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಮುಖ್ಯಮಂತ್ರಿಯಾಗಿ ಮುಂದಿರ್ತಾರೆ. ನಂತರ ಇವತ್ತು ಯಾರಾದರೂ ಒಬ್ಬರು ಹಿಂದುಳಿದ ನಾಯಕ ಅಥವಾ ಮುಖ್ಯಮಂತ್ರಿ 5 ವರ್ಷ ಪೂರೈಸಿದ್ರು ಸಿದ್ದರಾಮಯ್ಯನವರು. 2ನೇ ಬಾರಿಗೆ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಒಂದು ಬಡ ರೈತ ಕುಟುಂಬದಿಂದ ಬಂದಂಥವ್ರು, ಒಬ್ಬ ಹಿಂದುಳಿದ ವರ್ಗದ ನಾಯಕ ಹಿನ್ನೆಲೆಯಿಂದ ಬಂದಂಥವ್ರು, ದೇವರಾಜ ಅರಸ್ ನಂತರ ಅತ್ಯಂತ ಪ್ರಭಾವಿ ನಾಯಕರು. ಅದು ಒಂದು ಸಂಕಷ್ಟ ಇವರಿಗಿದೆ, BJP ಅವರಿಗೆ ಸಹಿಸ್ಕೊಳ್ಳಾಗ್ತಿರಲಿಲ್ಲ. ಆಯ್ತಲ್ಲ, ಶಾಸಕಾಂಗ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಇನ್ನೂ ಏನೇನು ಮಾಡಬೇಕು ಅನ್ನೋಂತಕ್ಕ ಹೋರಾಟದ ರೂಪವನ್ನು ಒತ್ತುಗೊಳಿಸ್ತೀವಿ. ಅದ್ರ ಒಂದು ಮಾತನ್ನು ಭಾಳ ಸೂಕ್ಷ್ಮವಾಗಿ ಹೇಳಬೇಕಾಗ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಒಬ್ಬ ಜನನಾಯಕ. ಇವತ್ತು ಅವರಲ್ಲಿರ್ತಕ್ಕಂಥ ನೈತಿಕತೆಯನ್ನು ಈ ರಾಜ್ಯ ಜನ ಭಾಳ ಸಮೀಪದಿಂದ ನೋಡಿದ್ದಾರೆ. ಪ್ರಚಲಿತ ಈಗಿನ ರಾಜಕಾರಣದ ಸಿನಾರೋದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಯಾರಕ್ಕಿಂತ ಇಡೀ ರಾಜ್ಯ ಜನನೇ ಅವ್ರ ಪರವಾಗಿದ್ದಾರೆ. ಸೊ ಅದಕ್ಕಾಗಿ ಇವರೇನು BJP ಪಕ್ಷ ಮತ್ತು ಕೇಂದ್ರ ಸರ್ಕಾರ ಇವತ್ತೇನು ಹುನ್ನಾರ ಮಾಡ್ತಾಯಿದೆ, ಈ ರಾಜ್ಯ ಜನ ಸಹಿಸ್ಕೊಳ್ಳೋದಿಲ್ಲ. ಈ ದೇಶದಲ್ಲಿ ಕರ್ನಾಟಕದ ಮಹಾಜನತೆ ಭಾಳ ಪ್ರಜ್ಞಾವಂತರಿದ್ದಾರೆ, ಅನೇಕ ಸಂದರ್ಭದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಜನರ ಬಹಳ ಪ್ರಜ್ಞಾವಂತರಿದ್ದಾರೆ. ಇಂಥವ್ದು ಯಾವುದಾದ್ರೂ ಇವರು ಈ ರೀತಿ ಮಾಡದೇ ಆದರೆ ಅದು ಅವರಿಗೆ ತಿರುಗುಬಾಣ ಆಗ್ತದೆ. ಮುಂದಿನ ದಿನಮಾನದಲ್ಲಿ ಅದರ ಪಾಠವನ್ನು ಅವರೇ ಕಲಿತಾರೆ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ತಾಲೂಕಾ ಮಟ್ಟಕ್ಕೂ ಸಹಿತ ನಾವೆಲ್ಲರೂ ಕೂಡ ಒಕ್ಕಟ್ಟಿನಿಂದ ಸಿದ್ದರಾಮಯ್ಯನವರ ಪರವಾಗಿ, ಈ ಸರ್ಕಾರದ ಪರವಾಗಿ ಇರ್ತೀವಿ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ನಾವೆಲ್ಲ ಗ್ರಾಮ ಮಟ್ಟಕ್ಕೂ ಸಹಿತ ಹೋರಾಟವನ್ನು ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಇನ್ನೊಂದು ವಿಚಾರ ಪ್ರಮುಖ ವಿಚಾರ, ಅವಕಾಶ ಮಾಡಿಕೊಡಬೇಕು. ದಯವಿಟ್ಟು ಸಹಕರಿಸಬೇಕು. ನಮ್ಮ ಪಕ್ಷದ ಮುಖಂಡರುಗಳು ವಾಹನವನ್ನು ಮುಂದ್ಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು. ದಯವಿಟ್ಟು ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ನಮ್ಮ ಜನತೆ ಹೊತ್ತ ರಾಷ್ಟ್ರಪತಿಗಳಿಗೆ ಇವತ್ತು ತಮ್ಮ ಮೂಲಕ ಈ ಒಂದು ಮನವಿಯನ್ನು ಅರ್ಪಣೆ ಮಾಡ್ತದೆ. ವಿಷಯ ರಿಕ್ವೆಸ್ಟ್ ಫಾರ್ ಇಮಿಡಿಯೇಟ್ ಇಂಟರ್ವೆನ್ಷನ್ ನಮ್ಮ ಹತ್ರ ಕೊಟ್ಟಿದ್ದಾರೆ. ಸೊ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತಮ್ಮ ಬೇಡಿಕೆ ಏನಿದೋ ಈ ಒಂದು ಪತ್ರವನ್ನು ನಾವು ಗೌರವಾನ್ವಿತ ರಾಷ್ಟ್ರಪತಿ ಅವರಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ. ಈ ಒಂದು ಸದನದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಧನ್ಯವಾದ. ಸಿದ್ದರಾಮಯ್ಯನವರಿಗೆ, ಸಂವಿಧಾನ ವಿರೋಧಿ BJP ಅವರಿಗೆ, ಕಾನೂನು ವಿರೋಧಿ BJP ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ರಾಜ್ಯಪಾಲರಿಗೆ, ಸಿದ್ದರಾಮಯ್ಯನವರಿಗೆ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಇದು ತಾಲೂಕಾ ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಮುಂದುವರಿತದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತೆಲ್ಲ ಗೌರವಾನ್ವಿತ ಶಾಸಕರು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಈ ಒಂದು ವಾಹನದಲ್ಲಿ ಮಾಧ್ಯಮದ ಮಿತ್ರರು ಬಿಟ್ಟು ಬೇರೆ ಯಾರು ಹತ್ಕೂಡುದು. ಈ ಒಂದು ವಾಹನದಲ್ಲಿ ಮಾಧ್ಯಮದವರು ಬಿಟ್ಟು ಬೇರೆ ಯಾರು ಕೂಡ ಹತ್ಕೂಡುದು. ದಯಮಾಡಿ